ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ವಿದ್ಯಾರ್ಥಿಗಳೇ, ಇವತ್ತು 5ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ 2023ಕ್ಕೆ ಪ್ರಥಮ ಭಾಷೆ ಕನ್ನಡದಲ್ಲಿ ಕೀ ಉತ್ತರಗಳನ್ನು ಹಾಕ್ತಾ ಇದ್ದೀವಿ. ಭಾಳ ರಿಕ್ವೆಸ್ಟ್ ಇತ್ತು. ಈಗಾಗಲೇ ನಾವು 8ನೇ ತರಗತಿಯ ಎಲ್ಲ ವಿಡಿಯೋಗಳನ್ನು ಹಾಕಿದ್ದೀವಿ. ಜೊತೆಗೆ ಎಲ್ಲ ಪಾಠಗಳ ಕ್ವಿಕ್ ಆಗಿರ್ತಕ್ಕಂಥ ರಿವಿಷನ್ ಅನ್ನೋಕ್ಕೆ ಸಹಿತ ಸ್ಟಾರ್ಟನ್ನು ಮಾಡಿದ್ದೀವಿ. ಬಟ್ ಭಾಳಷ್ಟು ಡಿಮ್ಯಾಂಡ್ ಇತ್ತು, ರಿಕ್ವೆಸ್ಟ್ ಇತ್ತು 5ನೇ ತರಗತಿಯ ಕೀ ಆನ್ಸರ್ಸ್ಗಳನ್ನು ಅಪ್ಲೋಡ್ ಮಾಡಿ ಅಂತ ಹೇಳಿದಾಗ ಇವತ್ತು ನಾವು 5ನೇ ತರಗತಿಯ ಕನ್ನಡದಲ್ಲಿ ಕೀ ಉತ್ತರಗಳನ್ನು ನೋಡೋಣ. ವಿದ್ಯಾರ್ಥಿಗಳೇ, ನೀವು ಭರ್ತಿ ಮಾಡೋದು ಕೇವಲ 3 ಮಾಹಿತಿ: ವಿದ್ಯಾರ್ಥಿ ಹೆಸರು, ಸ್ಯಾಟ್ ಸಂಖ್ಯೆ ಮತ್ತು ಸಹಿ. ಮುಂದೆ ಈ ಕೆಳಗಿನ ಎಸ್ ಕಾಲಮ್ಗಳನ್ನು ಏನು ಮಾಡ್ತಾರೆ, ಕೊಠಡಿ ಮೇಲ್ವಿಚಾರಕರು ಭರ್ತಿ ಮಾಡ್ತಾರೆ. ಇದನ್ನು ನೀವೇನು ತುಂಬುವ ಅವಶ್ಯಕತೆ ಇಲ್ಲ. ಸೊ ಮೇನಾಗಿ ಹೇಳೋದಂದರೆ ಈ ಕಾಲಮ್ನಲ್ಲಿನೂ ಕೂಡ ನೀವು ಏನೂ ಬರೆಯುವ ಹಾಗೆ ಇಲ್ಲ. ಇದನ್ನು ಮೌಲ್ಯಮಾಪನ ಸಮಯದಲ್ಲಿ ಭರ್ತಿ ಮಾಡ್ತಾರೆ. ಸೊ ಇನ್ನು ನಿಮಗೆ ಗೊತ್ತಿರೋ ಹಾಗೆ ಪ್ರಶ್ನೆ ಪತ್ರಿಕೆಯಲ್ಲಿ 2 ಭಾಗ ಇರ್ತವೆ: ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ವಿವರಣಾತ್ಮಕ ಪ್ರಶ್ನೆಗಳು. ಇಲ್ಲಿ ಮುಖ್ಯ ಪ್ರಶ್ನೆ 1ರಲ್ಲಿ 1ರಿಂದ 20ರವರೆಗೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ 4 ಆಯ್ಕೆಗಳಿರ್ತವೆ. ಸರಿಯಾದ ಆಯ್ಕೆಯನ್ನು ಆರಿಸಬೇಕು. ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಕೆಳಗಡೆ ಇರ್ತಕ್ಕಂಥ ಜಾಗದಲ್ಲಿ ಪೂರ್ಣವಾಗಿ ಬರಿಬೇಕು. ಓಕೆ, ಇದು ಪ್ರಶ್ನೋತ್ತರ ಪತ್ರಿಕೆ. ಇಲ್ಲೇ ಉತ್ತರಗಳನ್ನು ಬರೀತಕ್ಕಂಥದ್ದು. ಮುಖ್ಯ ಪ್ರಶ್ನೆ 1 ಇತ್ತು, ಗಿಳಿ ಹಣ್ಣು ಹಂಪಲುಗಳನ್ನು ನಾಶಪಡಿಸಿದೆ ಅಂತ ಇತ್ತು. ಸೊ ಈ ಹಣ್ಣು ಹಂಪಲುಗಳನ್ನು ಅಂತಕ್ಕಂಥ ಪದದಲ್ಲಿ ಎಸ್ ಗೆರೆ ಎಳೆದಿದ್ದಾರೆ. ಇದರ ವಿಭಕ್ತಿ ಪ್ರತ್ಯಯ ಏನು ಅಂತ ಕೇಳಿದ್ದಾರೆ. ವಿದ್ಯಾರ್ಥಿಗಳೇ, ಪ್ರಥಮ ಉ, ದ್ವಿತೀಯ ಅನ್ನು ಅಂತ ಬರ್ತದೆ. ಗಳನ್ನು ಅಂತಂದ್ರೆ ಅನ್ನು ಅಂತಕ್ಕಂಥದ್ದಿದೆ. ಸೊ ಇದು ಏನಾಗದಪ್ಪ ಅಂದ್ರೆ ಅನ್ನು ಅಂತಕ್ಕಂಥದ್ದು ಏನದ ಎಸ್ ವಿದ್ಯಾರ್ಥಿಗಳೇ, ಎಸ್ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅದೇ ಆಗದ. ಎ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಅದನ್ನು ನೀವು ಏನು ಮಾಡಬೇಕಾಗ್ತದೆ, ಬರಿಬೇಕಾಗ್ತದೆ. ಇನ್ನು ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 2, ಮರಗಳಿಂದ ನಮಗೆ ಆಗುವ ಉಪಯೋಗಗಳಾವವು? ವಾಕ್ಯದ ಕೊನೆಯಲ್ಲಿ ಬಳಸಬಹುದಾದ ಲೇಖನ ಚಿಹ್ನೆ ಕೇಳಿದ್ದಾರೆ. ಅದು ಪ್ರಶ್ನೆ ಆಗ್ತಾ ಇದೆ. ಸೊ ಅದಕ್ಕಾಗಿ ಅದೇನಾಗ್ತದಪ್ಪ ಅಂದ್ರೆ ಡಿ ಅಂತಕ್ಕಂಥದ್ದು ಆಯ್ಕೆ ಆಗ್ತದೆ. ಇದು ಪ್ರಶ್ನಾರ್ಥಕ ಚಿಹ್ನೆ ಇತ್ತು. 3ನೇ ಪ್ರಶ್ನೆಗೆ ಹೋಗೋಣ. ನಾಡಿನ ಹೆಮ್ಮೆಯು ಗಂಗ ಮನೆತನ, ರಾಷ್ಟ್ರಕೂಟ ಹೊಯ್ಸಳ ಹಿರಿಮೆ, ವಿಜಯನಗರ ಸಿರಿ ಕೆಳದಿಯ ವೈಭವ, ಕನ್ನಡ ಮಾತೆಯ ನಿಜ ಗರಿಮೆ. ಹೊಯ್ಸಳ ಪತನದ ನಂತರ ಬೆಳೆಯಿತು ವಿಜಯನಗರವತಿ ಶೀಘ್ರದಲ್ಲಿ, ಲೋಕವೇ ಬೆರಗಾಗುವ ಸಿರಿ ಸಂಪದ ಮರೆಯಿತು ಈ ಸಾಮ್ರಾಜ್ಯದಲ್ಲಿ. ಮೇಲ್ಕಂಡ ಪದ್ಯದಲ್ಲಿ ವಿಜಯನಗರ ಸಾಮ್ರಾಜ್ಯ ಉದಯವಾದದ್ದು ಅಂತ ಇದೆ. ಈ ಸಾಲಿನಲ್ಲಿ ಉತ್ತರ ಇದೆ ಹೊಯ್ಸಳ ಪತನದ ನಂತರ ಬೆಳೆಯಿತು ವಿಜಯನಗರವತಿ ಶೀಘ್ರದಲ್ಲಿ. ಸೊ ಆಯ್ಕೆ ಸಿ ಅಂತಕ್ಕಂಥದ್ದು ಏನದಪ್ಪ ಅಂದ್ರೆ ಸರಿಯಾದ ಉತ್ತರ ಅದ. 4ನೇ ಪ್ರಶ್ನೆಗೆ ಹೋಗೋಣ. ಸುಗ್ಗಿಯ ಹಬ್ಬ ಸಂಕ್ರಾಂತಿ ಹಿಗ್ಗನು ತರುತ್ತಲಿ, ರೈತರ ಪ್ರಗತಿಗೆ ಹಾದಿ ಮೂಡಿಸಲಿ, ಉತ್ತಮ ಮಳೆ ಬೆಳೆಯಿಂದ ನಾಡದು ಹಸಿರಾಗಲಿ, ದವಸ ಧಾನ್ಯಗಳು ಸುಭಿಕ್ಷವಾಗಲಿ ಮನೆಗಳಲ್ಲಿ. ಈ ಪದ್ಯಕ್ಕೆ ನೀಡಬಹುದಾದ ಸೂಕ್ತ ಶಿರೋನಾಮೆ ಇಲ್ಲಿ ಸುಗ್ಗಿಯ ಹಬ್ಬ ಸಂಕ್ರಾಂತಿ ಹಿಗ್ಗು ಅಂತ ಇದೆ. ಸೊ ನಾವೇನು ಮಾಡ್ಬೋದು, ಇದು ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪದ್ಯ ಇರೋದ್ರಿಂದ ಆಯ್ಕೆ ಎ ಸಂಕ್ರಾಂತಿ ಹಬ್ಬ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅದ. 5ನೇ ಪ್ರಶ್ನೆ ಹೋಗೋಣ. ಮೋನಿಶಾ ತನ್ನ ತಮ್ಮನಾದ ತರುಣನಿಗೆ ಪತ್ರ ಬರೆಯುವಾಗ ಬಳಸಬಹುದಾದ ಸಂಬೋಧನೆ ಇದೆ. ಇಲ್ಲಿ ತಮ್ಮನಿಗೆ ಅಂತ ಇದೆ. ಸೊ ತಮ್ಮನಿಗೆ ನಾವೇನನ್ನ ಬಳಸ್ಬೋದು, ಬಿ ಚಿರಂಜೀವಿ ಅಂತ ಏನು ಮಾಡ್ಬೋದು, ಬಳಸ್ಬೋದು. ಯಾಕಂದ್ರೆ ಬಾಕಿ ಎಲ್ಲ ಏನಿದಾವಲ್ಲ ಹಿರಿಯರಿಗೇನೆ ಇರ್ತಕ್ಕಂಥ ಗೌರವ ಸೂಚಕ ಸಂಬೋಧನೆಗಳಿದಾವೆ. ಸೂಕ್ತವಾದದ್ದು ಚಿರಂಜೀವಿ ಅಂತ ಇತ್ತು. 6ನೇ ಪ್ರಶ್ನೆ, ನೀನು ಶಾಲೆಗೆ ಬರುವಾಗ ರಸ್ತೆಯಲ್ಲಿ ಅಪಘಾತವಾಗಿರುವುದನ್ನು ನೋಡುತ್ತೀಯೇ, ಆಗ ನಿನ್ನಲ್ಲಿ ಉಂಟಾದ ಭಾವನೆ ಅಂತ ಕೇಳಿದ್ದಾರೆ. ಅಪಘಾತ ಅಂತ ಇದೆ. ಸೊ ಅಪಘಾತ ಆದರೆ ಸಹಜವಾಗಿ ಏನಾಗ್ತದಪ್ಪ ಅಂದ್ರೆ ಭಯ ಅಂತಕ್ಕಂಥದ್ದು ಬಂದೇ ಬರ್ತದ. ಭಯ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 7, ಸೇನಾನಿ ಮಹಾದಂಡನಾಯಕ ಜನರಲ್ ಜಿ ಬೇವೂರರು ದಿನಾಂಕ 11/8/1986 ಜನಿಸಿದರು. ಈ ವಾಕ್ಯದಲ್ಲಿರುವ ದಂಡ ಪದದ ನಾನಾರ್ಥಕ ಪದಗಳು. ಇಲ್ಲಿ ದಂಡ ಅಂತ ಇದೆ, ಮಹಾದಂಡನಾಯಕ. ನೋಡಿ, ಈ ದಂಡ ಅಂತಕ್ಕಂಥ ಪದಕ್ಕೆ ಶಿಕ್ಷೆ ಬರ್ತದ, ಕೋಲು ಬರ್ತದ, ಸೈನ್ಯನೂ ಬರ್ತದ. ಸೊ ಆಯ್ಕೆ ಎ ಅಂತಕ್ಕಂಥದ್ದು ಏನಿದೆ ಅದರಲ್ಲಿ ಸರಿಯಾದ ಉತ್ತರ ಅದ. ಪ್ರಶ್ನೆ 8, ಈ ಸೂಚನಾ ಫಲಕಕ್ಕೆ ಸರಿಹೊಂದುವ ಸೂಚನೆ ಏನು ಅಂತ ಕೇಳಿದ್ದಾರೆ. ಇದು ಬಲಗಡೆ ಅನ್ನ ಸೂಚಿಸ್ತದ. ಓಕೆ, ಅದ್ರ ಮೇಲೆ ಅಡ್ಡಕೇರಿ ಇದೆ ಅಂದರೆ ಬಲಕ್ಕೆ ಇಲ್ಲ ಅಂತ ಅರ್ಥ ಆಗ್ತದ. ಸೊ ಬಿ ಬಲ ರಸ್ತೆಗೆ ತಿರುಗುವುದನ್ನು ನಿಷೇಧಿಸಿದೆ ಅಂತಕ್ಕಂಥ ಆಯ್ಕೆ ಸರಿ ಬರ್ತದ. 9ನೇ ಪ್ರಶ್ನೆ, ಸಂಗೊಳ್ಳಿ ರಾಯಣ್ಣನು ಬ್ರಿಟಿಷರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ನುಣುಚಿಕೊಳ್ಳುವುದರಲ್ಲಿ ನಿಪುಣನಾಗಿದ್ದ ಅಂತ ಇದೆ. ಚಳ್ಳೆ ಹಣ್ಣು ತಿನ್ನಿಸು ಅಂತ ಇದೆ. ನೋಡಿ, ಈ ಚಳ್ಳೆ ಹಣ್ಣು ತಿನ್ನಿಸು ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಮೋಸಗೊಳಿಸು ಅಂತ ಆಗ್ತದ. ಸೊ ಆಯ್ಕೆ ಡಿ ಮೋಸಗೊಳಿಸು ಅಂತಕ್ಕಂಥದ್ದು ಈ ಪ್ರಶ್ನೆಯ ಸರಿಯಾದ ಉತ್ತರ ಇತ್ತು. 10ನೇ ಪ್ರಶ್ನೆ, ಮಕ್ಕಳು ಶಾಲೆ ಆರಂಭವಾಗುವುದನ್ನು ಕಾಯುತ್ತಿದ್ದಾರೆ.
ಆರಂಭವಾಗುವ ಪದವನ್ನು ಬಿಡಿಸಿ ಬರೆದಾಗ ಸರಿಯಾದ ರೂಪ ಏನಾಗ್ತದೆ ಅಂತ ಕೇಳಿದ್ರು. 10ನೇ ಪ್ರಶ್ನೆಯ ಉತ್ತರ ಆಯ್ಕೆ ಡಿ, ಆರಂಭ ಪ್ಲಸ್ ಆಗು, ಆರಂಭವಾಗು ಅಂತ ಆಗ್ತದೆ. 11ನೇ ಪ್ರಶ್ನೆ, ಕುಟಿಲವ ಬಿಡದಿಹ ಮನುಜರು ಮಂತ್ರವ ಪಠನೆಯ ಮಾಡಿದರೇನು ಫಲ, ಸಟೆಯನ್ನಾಡುವ ಮನುಜರು ಸಂತತ ನಟನೆಯ ಮಾಡಿದರೇನು ಫಲ. ಮೇಲಿನ ಪದ್ಯದಲ್ಲಿ ಹೇಳಿರುವ ಆಶಯ ಏನು ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ವಿಶೇಷವಾಗಿ ಹೇಳ್ಬೋದು, ಮೋಸ ವಂಚನೆ ಸುಳ್ಳು ನಟನೆ ಬಿಡಬೇಕು ಅಂತಕ್ಕಂಥ ಆಯ್ಕೆ ಸರಿಯಾದ ಉತ್ತರ ಇದೆ. ಪ್ರಶ್ನೆ 12, ಹಿರಿಯರ ಅನುಭವದ ಮಾತುಗಳನ್ನು ನಾವು ಕೇಳಬೇಕು. ಅನುಭವ ಪದದ ವಿರುದ್ಧಾರ್ಥಕ ರೂಪ ಕೇಳಿದರೆ ಅನುಭವ ಪದದ ವಿರುದ್ಧಾರ್ಥಕ ರೂಪ ಅನಾನುಭವ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಬಿ ಆಯ್ಕೆ ಸರಿಯಾದ ಉತ್ತರ. ಪ್ರಶ್ನೆ 13, ವಿಸ್ಮಯ ನದಿಯಲ್ಲಿ ಈಜಿದಳು ಅಂತ ಇದೆ. ಈಜಿದಳು ಅಂತಕ್ಕಂಥದ್ದು ಏನಾಗ್ತದೆ, ಕ್ರಿಯಾಪದ ಆಗ್ತದೆ. ಎಸ್, ಕರ್ತೃಕರ್ಮ ಕ್ರಿಯಾಪದ ತಮಗೆ ಗೊತ್ತೇ ಇದೆ. ಐತಿ ಜಾಗ ಒಳಗ ಈ ವಾಕ್ಯದ ಗ್ರಾಂಥಿಕ ರೂಪ ಏನು ಅದಕ್ಕಿದೆ, ಇದೇ ಜಾಗ ಒಳಗೆ ಅಂತಕ್ಕಂಥ ಆಯ್ಕೆ ಎ ಅಂತಕ್ಕಂಥದ್ದು ಸರಿ ಆಗ್ತದೆ. 15ನೇ ಪ್ರಶ್ನೆ, ಮುಂದಿನ ಸಾಹಿತ್ಯ ಸಮ್ಮೇಳನ ಮಂಡ್ಯ ನಗರದಲ್ಲಿ ನಡೆಯುವುದು. ಈ ವಾಕ್ಯದಲ್ಲಿರುವ ಭವಿಷ್ಯತ್ ಕಾಲ ಸೂಚಿಸುವ ಪದ ಕೇಳಿದರೆ ನಡೆಯುವುದು ಅಂತಕ್ಕಂಥದ್ದು ಸರಿಯಾದ ರೂಪ. 16, ನಾನು ಇಂದು ಸಿನಿಮಾ ನೋಡುತ್ತೇನೆ ಅಂತ ಇದೆ. ನಾನು ಏನಾಗ್ತದ, ನಾವು ಅಂತ ಆಗ್ತದ. ಸರಿಯಾದ ಉತ್ತರ ನಾವು. ಈ ಕೆಳಗಿನ ಚಿತ್ರ ಗಮನಿಸಿ ಘೋಷಣಾ ವಾಕ್ಯ ಪೂರ್ತಿಗೊಳಿಸಿ ಅಂತ ಇದೆ. ಇಲ್ಲಿ ರಕ್ತ ಇದೆ, ಕೈ ಇದೆ, ಕೈಯಲ್ಲಿ ಹೃದಯ ಇದೆ. ಇದರರ್ಥ ಜೀವವನ್ನು ಉಳಿಸಿ ಅಂತ ಆಗ್ತದ. ಆಯ್ಕೆ ಬಿ ಸರಿಯಾದ ಉತ್ತರ, ಜೀವ ಉಳಿಸಿ. 18, ಈ ಕೆಳಗಿನ ಚಿತ್ರದಲ್ಲಿ ಮಕ್ಕಳು ಇದೆ. ಪರ್ವತವನ್ನು ಏರ್ತಾ ಇದ್ದಾರೆ ಅಂದರೆ ಸಾಹಸ ಕಾರ್ಯದಲ್ಲಿ ತೊಡಗಿದ್ದಾರೆ ಅಂತ ಹೇಳ್ಬೋದು. ಆಯ್ಕೆ ಎ, ಸಾಹಸ ಕಾರ್ಯದಲ್ಲಿ ತೊಡಗಿದ್ದಾರೆ ಅಂತಕ್ಕಂಥ ಆಯ್ಕೆ ಸರಿಯಾದ ಉತ್ತರ ಇತ್ತು. ಹಸಿರು ತೋಟದಲ್ಲಿ ಬೆಳ್ಳಿಗೂಟ, ಈ ಒಗಟನ್ನು ಬಿಡಿಸಿದಾಗ ಹಸಿರು ತೋಟ ಬೆಳ್ಳಿಗೂಟ. ಯಾಕಂದರೆ ಮೂಲಂಗಿಗೆ ಏನಾಗಿರ್ತದಪ್ಪ ಅಂದ್ರೆ ಮುಂದಿನ ಭಾಗ ಎಲ್ಲ ಬಿಳಿ ಆಗಿದ್ರೆ ಅದರ ಹಚ್ಚ ಹಸಿರು ಭಾಗ ಏನಾಗಿರ್ತದಪ್ಪ ಅಂದ್ರೆ ಮೇಲಿನ ಭಾಗ ಹಸಿರಾಗಿರ್ತದೆ. ಈ ತರಕಾರಿಗೆ ಅದನ್ನು ಏನು ಮಾಡಿದ್ದಾರೆ, ಹೋಲಿಸಿದ್ದಾರೆ. ಒಗಟು ಚಿತ್ರಸರಣಿಯನ್ನು ಗಮನಿಸಿ ಅರ್ಥವಾಗುವುದು ಅಂತ ಕೇಳಿದ್ದಾರೆ. ದ್ರಾಕ್ಷಿ ಸಿಗದೆ ನಿರಾಸೆಯಿಂದ ಹೋಗುತ್ತಿದೆ ಅಂತ ಏನು ಮಾಡ್ಬೋದು, ಆಯ್ಕೆ ಸರಿಯಾದ ಉತ್ತರ ಇದೆ. ಕಡೆ ಚಿತ್ರದಲ್ಲಿನೇ ನಾವು ನೋಡ್ಬೋದು, ಏಕೆಂದ್ರೆ ದ್ರಾಕ್ಷಿ ಇಲ್ಲ. ಎಸ್ ಏನಾಗದ, ಆ ನರಿ ತುಂಬಾ ಏನಾಗದಪ್ಪ ಅಂತಂದ್ರೆ ಒಂದು ರೀತಿಯಾಗಿರ್ತಕ್ಕಂಥದ್ದು ಎಸ್ ನಿರಾಶೆದಲ್ಲಿ ಇದೆ, ಅಪ್ಸೆಟ್ಟಲ್ಲಿದೆ ಅಂತ ಹೇಳ್ತೀವಿ. ಇಷ್ಟು ನಾನೇನು ಮಾಡಿದ್ದೀನಿ, ಈ ವಿಡಿಯೋದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೀನಿ. ಮುಂದಿನ ಭಾಗದಲ್ಲಿ ನಿಮ್ಮ ವ್ಯೂಸ್ಗಳನ್ನು ಗಮನಿಸಿ ನಾನು ಬಹು ಆಯ್ಕೆಯ ಪ್ರಶ್ನೆಗಳ ನಂತರದಲ್ಲಿರ್ತಕ್ಕಂಥ ವಿವರಣಾತ್ಮಕ ಪ್ರಶ್ನೆ ಉತ್ತರಗಳನ್ನು ತರ್ತೀನಿ. ವಿಡಿಯೋ